ವಿಶೇಷವಾಗಿ ಕಸ್ತೂರಿ ರಂಗನ್ ವರದಿ, ಗಾಡ್ಗಿಲ್ ವರದಿ ಇವುಗಳಿಗೆ ಪ್ರಸ್ತುತತೆ ಏನು ಅಂತೇಳಿ ನಮಗಿನ್ನೂ ಕೂಡ ಗೊತ್ತಾಗಲಿಲ್ಲ. ಯಾಕಂದರೆ ಗೋವಾ ಫೌಂಡೇಶನ್ ಅನ್ನುವಂಥ ಒಂದು ವಾಲಂಟ್ರಿ ಆರ್ಗನೈಸೇಷನ್ ಏನಿದೆ, ಆ ಆರ್ಗನೈಸೇಷನ್ ಒತ್ತಡದ ಮೇಲೆ ಇವೆರಡೂ ಕಮಿಟಿಗಳು ಫಾರ್ಮ್ ಆಗಿದ್ದು. ನಮಗೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯ ಕಾಯ್ದೆಗಳು ಸಾಕಷ್ಟಿದ್ದಾವೆ. ಇವು ಅರಣ್ಯವನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ. ಏನು 11 ಜಿಲ್ಲೆಗಳು ಈ ಪಶ್ಚಿಮ ಘಟ್ಟದಲ್ಲಿ ಬರ್ತವೆ. ಈ 11 ಜಿಲ್ಲೆಗಳ ಒಳಗಡೆ ಕಾಡಲ್ದೇ ಮನುಷ್ಯರು ಕೂಡ ಇದ್ದೇವೆ. ನಾವು ಕೂಡ ಮನುಷ್ಯರು ಕೂಡ ಪರಿಸರದ ಒಂದು ಭಾಗ ಅಂತ ಪರಿಗಣಿಸಲಿಲ್ಲ ಈ ವರದಿಗಳಲ್ಲಿ. ಇಲ್ಲಿ ನಮ್ಮ ಬದುಕಿದೆ, ಇಲ್ಲಿ ನಮ್ಮ ತಲತಲಾಂತರದ ಬದುಕನ್ನು ಕಟ್ಕೊಂಡಿದ್ದೇವೆ ಅನ್ನುವಂಥ ಭಾವನೆಗಳಿಲ್ಲ. ಆದ್ದರಿಂದ ಈ ವರದಿ ಅವೈಜ್ಞಾನಿಕವಾಗಿದೆ ಅಂತ ಮೊದಲಿಂದನೂ ನಾವು ಹೇಳ್ತಾ ಬಂದಿದ್ದೇವೆ. ಆದರೂ ಕೂಡ ಗೋವಾ ಫೌಂಡೇಶನ್ ಸುಪ್ರೀಂ ಕೋರ್ಟಿಗೆ ಹೋಗಿ ಈಗ ಏನು ಗ್ರೀನ್ ಬೆಂಚ್ ಇದೆ ಅಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಇದೆ. ಗ್ರೀನ್ ಬೆಂಚಿಗೆ ನಮ್ಮ ರಾಜ್ಯ ಸರ್ಕಾರಗಳು ಅಡ್ವೊಕೇಟನ್ನು ನೇಮಕ ಮಾಡಬೇಕು. ನಮ್ಮ ತೊಂದರೆಗಳೇನಾಗ್ತಾ ಇದೆ ಇದರಿಂದ ಅಂತೇಳಿ ಹೇಳಬೇಕು. ಮತ್ತು ಅರಣ್ಯ ಕಾಯ್ದೆಗಳ ಆಧಾರದ ಮೇಲೆ ನಾವು ಎಷ್ಟು ಅರಣ್ಯವನ್ನು ರಕ್ಷಣೆ ಮಾಡಿದ್ದೀವಿ ಈಗಾಗಲೇ ಅದನ್ನ ಹೇಳಬೇಕು, ಕನ್ವಿನ್ಸ್ ಮಾಡಬೇಕು. ಸುಮ್ಮನೆ ತಲೆ ತಗ್ಗಿಸಿ ಯಾವುದೋ ಒಂದು ವಾಲಂಟ್ರಿ ಆರ್ಗನೈಸೇಷನ್ ಹೇಳಿದೆ ಅನ್ನೋ ಕಾರಣಕ್ಕಾಗಿ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಪರಿಸರ ವಿರೋಧಿಗಳಲ್ಲ. ನಾವು ಪರಿಸರವನ್ನು ಉಳಿಸ್ಕೊಂಡೇ ನಾವು ಬದುಕಿದ್ದೇವೆ ಅಲ್ಲಿ. ಹಾಗಾಗಿ ನಮ್ಮ ಬದುಕಿಗೆ ದೊಡ್ಡ ತೊಂದರೆ ಆಗ್ತದೆ ಮಲೆನಾಡಿನಲ್ಲಿ. ಆದ್ದರಿಂದ ಇದು ಭಾಳ ಸೂಕ್ಷ್ಮವಾದಂಥ ಬದುಕಿನ ವಿಚಾರನೂ ಇದರಲ್ಲಿದೆ. ತಕ್ಷಣ ಇದಕ್ಕೆ ಸರಿಯಾದಂಥ ಈ ಕಸ್ತೂರಿ ರಂಗನ್ ವರದಿಯನ್ನು ಆಕ್ಷೇಪಣೆ ಮಾಡಿ ಹಿಂದೆ 2-3 ಸರ್ಕಾರಗಳು ತನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿತ್ತು. ಈಗಲೂ ಕೂಡ ಈ ಸರ್ಕಾರ ಅದನ್ನು ಕಡೆಗಣಿಸಬಾರ್ದು. ಇಲ್ಲಿಯ ಜನರ ಬದುಕನ್ನು ಇದನ್ನು ಈ ರೀತಿಯಲ್ಲಿ ಅದನ್ನು ವಿರೋಧಿಸಿ ಹೇಗೆ ನಿರ್ಣಯವನ್ನು ಸ್ವೀಕಾರ ಮಾಡಬೇಕು ಅದನ್ನು ಕೊಡಬೇಕು ಅಂತ ಹೇಳಿದ್ದೇವೆ. ಅಡ್ವೊಕೇಟನ್ನು ನೇಮಕ ಮಾಡಬೇಕು ರಾಜ್ಯ ಸರ್ಕಾರದ ಕಡೆಯಿಂದ. ಅದನ್ನು ಕೂಡ ನಾವು ಈಗಾಗಲೇ ಹೇಳಿದ್ದೇವೆ, ಒಪ್ಪಿದೆ ಸರ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.